ಇದಿನ್ನು ಟ್ರೈಲರ್ ಅಷ್ಟೇ, ನಾಳೆ ಇನ್ನು ಚಿತಾಲ್ ಪತಾಲೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನ್ ಇವತ್ತು ಲಾಸ್ಟ್ ಡೇ ಕಲ್ಪೋತ್ಸವ ನೋಡೋದಿಕ್ ಹೋದಾಗ ತುಂಬಾನೇ ಟೈಮ್ ಆಗಿತ್ತು. ಅಲ್ಲೋಗಿ ನೋಡಿದ್ರೆ ಒಳಗಡೆ ಹೋಗೋದಿಕ್ಕೂ ಜಾಗ ಇಲ್ಲ, ಅಷ್ಟು ಜನ ತುಂಬಿಕೊಂಡಿದ್ರು. ಹೇಗೋ ಕಷ್ಟಪಟ್ಟು ಒಳಗಡೆ ಹೋಗಿ ಕುತ್ಕೊಂಡ್ವಿ. ನಾವು ಹೋಗಿ ಒಂದ್ 10 ನಿಮಿಷ ಆದ್ಮೇಲೆ ಅನುಶ್ರೀ ಕೂಡ ಬಂದ್ರು. ನಾವು ಹೋಗೋ ಅಷ್ಟರಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಕಲ್ಪತರು ರತ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ರು. ಹಾಗೆ ಎಲ್ಲ ಪೂರ್ತಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತೆ ಸಾಟರ್ಡೇ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟ ದಿನ ಮಳೆ ಎಲ್ಲಿತ್ತೋ ಗೊತ್ತಿಲ್ಲ, ಇವತ್ ಮಧ್ಯಾಹ್ನ ಒಂದೇ ಸಲ ಮಳೆ ಬಂದ್ಬಿಡ್ತು. ಸಂಜೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊಟ್ವಿ. ಅಲ್ಲೋಗಿ ನೋಡಿದ್ರೆ ಸಂಜೆ ಆಗಿ ರೋಡ್ಗಳೆಲ್ಲ ಫುಲ್ ರಶ್ ಆಗಿದ್ದು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ತುಂಬಾ ದಿನದಿಂದ ಅಣ್ಕಾಯಿ ಮಾಡಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಹಾಗೆ ಇರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಣ್ಕಾಯಿ ಮಾಡಿಸ್ಕೊಂಡು ದೇವ್ ದರ್ಶನ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ನೈಟ್ ನಾನು ನಮ್ಮ ಮನೆಯವರು ರೆಡಿಯಾಗಿ ಜಾತ್ರೆಗೆ ಹೋದ್ವಿ. ಆಗ್ಲೇ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದು ವೇಟ್ ಮಾಡ್ತಾ ಇದ್ರು. ನಾವು ಕೂಡ ಅವ್ರ ಜೊತೆ ಹೋಗಿ ಜಾಯಿನ್ ಆಗಿ ಜಾತ್ರೆ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ. ಅಷ್ಟ್ರಲ್ಲಿ ಮಳೆ ಎಲ್ಲಿತ್ತೋ ಗೊತ್ತಿಲ್ಲ, ಜೋರಾಗಿ ಬಂದೇ ಬಿಡ್ತು. ಸ್ವಲ್ಪ ಸೋನೆ ತರ ಬರುತ್ತೆ ಅನ್ಕೊಂಡ್ರೆ ಫುಲ್ ಜೋರಾಗೆ ಬಂತು ಮಳೆ ಬಂದಿದ್ರಿಂದ ಇವತ್ತಿನ ಜಾತ್ರೆ ಕತೆ ಮುಗಿತು ಅನ್ಕೊಂಡ್ವಿ. ಮಳೆ ನಿಂತಿದ ತಕ್ಷಣ ನಮ್ಮ ಮನೆಯವರು ಮತ್ತೆ ಅವ್ರ ಫ್ರೆಂಡ್ಸ್ ಸ್ಟೆಪ್ ಹಾಕಕ್ ಶುರು ಮಾಡ್ಕೊಂಡ್ರು. ಡಿಜೆ ಸೌಂಡ್ ನಿಂತ್ಕೊಂಡ್ರು ಅವ್ರು ಸ್ಟೆಪ್ ಹಾಕೋದ್ ಮಾತ್ರ ನಿಲ್ಲಿಸ್ತಿರ್ಲಿಲ್ಲ. ಅದ್ ಹೆಂಗ್ ನಿಲ್ಸಕ್ಕಾಗುತ್ತೆ? ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ. ನಾವು ಬರೀ ಜನರೇಟರ್ ಸೌಂಡ್ ಗೆ ಕುಣಿಯೋರು, ಅಂತಂದ್ರೆ ತಿಪ್ಟೂರ್ ಗಣೇಶನ್ ಜಾತ್ರೆ ಡಿಜೆ ಸೌಂಡ್ ಬಿಡ್ತೀವ ಕುಣಿಯೋದು. ಇದಿನ್ನು ಟ್ರೈಲರ್ ಅಷ್ಟೇ, ನಾಳೆ ಇನ್ನು ಚಿತಾಲ್ ಪತಾಲೆ. ನಾವಂತೂ ಕುಣಿಲಿಲ್ಲ ಅಂದ್ರೆ ನಮ್ಮ ಮನೆಯವ್ರನ್ನು ಕುಣಿಬೇಡ್ರಿ ಅನ್ನೋದಿಕ್ಕಾಗುತ್ತಾ? ಮನೆಗ್ ಬರೋ ಟೈಮ್ ಅಲ್ಲಿ ನಾನು ಕೂಡ ಒಂದೆರಡು ಸ್ಟೆಪ್ ಹಾಕ್ತೆ. ಡ್ಯಾನ್ಸ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಓಡಾಡ್ಕೊಂಡು ಮನೆಗೆ ಬಂದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.